Hello everyone, I'm Shivaprakash Iyer. In this video, I will discuss about Latin words, important Latin terminologies which is used in Law of Torts. So here I will explain in both the languages, in English and in Kannada. So you need to learn the Latin languages, but here you need to understand the important terminology as per the Latin. What are the important terminology used for law in Latin language? Let's begin the discussion. So, injuria sine damnum, damnum sine injuria. These are two very important terms. ಸೊ ಇಲ್ಲೇನಾಗುತ್ತೆ, ಇಂಜುರಿಯಾ ಸೈನ್ ಡ್ಯಾಮ್ನಮ್ ಮತ್ತೆ ಡ್ಯಾಮ್ನಮ್ ಸೈನ್ ಇಂಜುರಿಯಾ ನಾನು ಇದ್ರದ್ದೇ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಲೀಗಲ್ ಇಂಜುರಿ ವಿತೌಟ್ ಫಿಸಿಕಲ್ ಆರ್ ಫೈನಾನ್ಷಿಯಲ್ ಡ್ಯಾಮೇಜ್. ಸೊ ಇಂಜುರಿಯಾ ಸೈನ್ ಡ್ಯಾಮ್ನಮ್ ಅಂದ್ರೆ ಏನು, ನಿಮಗೆ ಲೀಗಲ್ ಇಂಜುರಿ ಆದರೆ ವಿತೌಟ್ ಫೈನಾನ್ಷಿಯಲ್, ಆ ಲೀಗಲ್ ಇಂಜುರಿ ಆಗಿತ್ತು ಬಟ್ ಫೈನಾನ್ಷಿಯಲ್ ಡ್ಯಾಮೇಜ್ ಆಗಿಲ್ಲ. ಸೊ ಅದನ್ನು ನಾವು ಇಂಜುರಿಯಾ ಸೈನ್ ಡ್ಯಾಮ್ನಮ್ ಅಂತೀವಿ. ಸೊ ದೇರ್ ಈಸ್ ಅ ಲೀಗಲ್ ಇಂಜುರಿ ಬಟ್ ದೇರ್ ಈಸ್ ನೋ ಫೈನಾನ್ಷಿಯಲ್ ಇಂಜುರಿ ಅಥವಾ ಫಿಸಿಕಲ್ ಡ್ಯಾಮೇಜಸ್ ಏನೂ ಆಗಿಲ್ಲ. ರೈಟ್ ವೈಲೇಟೆಡ್, ಸೊ ಲಾ ಸೂಟ್ ವ್ಯಾಲಿಡ್ ಆಗುತ್ತೆ, ನಿಮ್ಮ ಲೀಗಲ್ ರೈಟ್ ಏನಿದೆ ಅದು ವೈಲೇಟ್ ಆಗುತ್ತೆ, ಲೀಗಲ್ ಇಂಜುರಿ. ಸೊ ಆಸ್ಪೆ ವರ್ಸಸ್ ವೈಟ್ ಕೇಸ್ 1703, ರಾಂಗ್ಫುಲಿ ಡಿನೈಡ್ ವೋಟ್ ವಾನ್ ಡ್ಯಾಮೇಜಸ್ ಡಿಸ್ಪೈಟ್ ಕ್ಯಾಂಡಿಡೇಟ್ ವಿನ್ನಿಂಗ್. ಇಲ್ಲೇನಾಗುತ್ತೆ, ಆಸ್ಪೆ ವರ್ಸಸ್ ವೈಟ್ ಕೇಸಲ್ಲಿ ಸೊ ಅವರು ಪೋಲಿಂಗ್ ಬೂತಲ್ಲಿ ಹೋಗಿರ್ತಾರೆ. ಸೊ ವೋಟ್ ಹಾಕೋಕ್ಕೆ ಇವ್ರೇನು ಮಾಡ್ತಾರೆ, ಅಲ್ಲಿರೋ ಪೋಲಿಂಗ್ ಆಫೀಸರ್ಸು ಲಾಸ್ಟ್ 5 minutes ಇರುತ್ತೆ. ಸೊ ಈ ಒನ್ ಪರ್ಸನ್ದು ಏನು ಕೌಂಟ್ ಆಗುತ್ತೆ ಅಂತ ಅವ್ರು ವೋಟ್ ತಗೊಳ್ಳಲ್ಲ, ಅಂದರೆ ಅಲೋ ಮಾಡಲ್ಲ ಇನ್ಸೈಡು. ಟೈಮ್ ಆಯಿತು ಅಂತ ವಾಪಸ್ ಕಳಿಸ್ತಾರೆ. ಸೊ ಇಲ್ಲಿ ಏನಾಯಿತು, ಫೈನಾನ್ಷಿಯಲ್ ಡ್ಯಾಮೇಜ್ ಆಗಿಲ್ಲ ಬಟ್ ಇಟ್ ಈಸ್ ಅ ಡ್ಯಾಮೇಜ್ ಆಫ್ ಲೀಗಲ್ ಡ್ಯಾಮೇಜ್. ದೇ ಅನೇಬಲ್ ಟು ವೋಟ್. ಸೊ ಈವನ್ ದ ಮ್ಯಾಟರ್ ಈಸ್ ಡಿಫ್ರೆಂಟ್, ಯಾರು ವಿನ್ ಆದರು ಯಾರು ಲೂಸ್ ಆಯಿತು ಅಥವಾ ಈ ಓನ್ ವೋಟ್ ಮ್ಯಾಟರ್ ಆಗುತ್ತಾ ಇಲ್ವಾ, ಇಟ್ ಈಸ್ ಅ ಮ್ಯಾಟರ್ ಆಫ್ ಲೀಗಲ್ ರೈಟ್ ಆಫ್ ದ್ಯಾಟ್ ಪರ್ಸನ್. ಸೊ ಇಲ್ಲೇನಾಯಿತು, ಆ ಒಂದು ವೋಟು ಅದು ಇರ್ರೆಲೆವೆಂಟ್ ಹೂ ವಾನ್, ಬಟ್ ದ ಒನ್ ವೋಟ್ ಈಸ್ ಡ್ಯಾಮೇಜ್ ಫಾರ್ ದ ಪರ್ಸನ್. ಸೊ ಇಲ್ಲಿ ಆಸ್ಪೆ ವರ್ಸಸ್ ವೈಟ್ ಕೇಸಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಎ ಇಂಜುರಿಯಾ ಸೈನ್ ಡ್ಯಾಮ್ನಮ್, ಇದು ಲೀಗಲ್ ಇಂಜುರಿ ಆಗಿದೆ, ಇಲ್ಲಿ ನೋ ಫೈನಾನ್ಷಿಯಲ್ ಡ್ಯಾಮೇಜ್ ಬಟ್ ದೇರ್ ಈಸ್ ಎ ಲೀಗಲ್ ಇಂಜುರಿ. ನೆಕ್ಸ್ಟ್ ಈಸ್ ಡ್ಯಾಮ್ನಮ್ ಸೈನ್ ಇಂಜುರಿಯಾ. ಸೊ ಇದೇನಿದೆ, ಲೈಕ್ ಈ ವರ್ಡ್ ರಿಪ್ಲೇಸ್ ಆಗುತ್ತೆ, ಡ್ಯಾಮ್ನಮ್ ಸೈನ್ ಇಂಜುರಿಯಾ, ಇಲ್ಲಿ ಇಂಜುರಿಯಾ ಸೈನ್ ಡ್ಯಾಮ್ನಮ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಡ್ಯಾಮ್ನಮ್ ಅಂದರೆ ಡ್ಯಾಮೇಜ್, ಫೈನಾನ್ಷಿಯಲ್ ಲಾಸ್ ಆಯಿತು ಆ್ಯಂಡ್ ದೆರ್ ಈಸ್ ನೋ ಲೀಗಲ್ ಲಾಸ್. ಸೊ ಇಂಜುರಿಯಾ ಸೈನ್ ಡ್ಯಾಮ್ನಮಲ್ಲಿ ಲೀಗಲ್ ಇಂಜುರಿ ಆಯಿತು ಬಟ್ ನೋ ಫೈನಾನ್ಷಿಯಲ್ ಲಾಸ್. ಸೊ ಆಪೋಸಿಟ್ ಡ್ಯಾಮ್ನಮ್ ಸೈನ್ ಇಂಜುರಿಯಾ, ಇಲ್ಲೇನಾಗುತ್ತೆ, ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಇಲ್ಲಿ ಲೀಗಲ್ ಲಾಸ್ ಆಗಲ್ಲ, ಲೀಗಲ್ ಇಂಜುರೀಸ್ ಆಗಲ್ಲ. ಸೊ ನೋ ಲೀಗಲ್ ಡ್ಯೂಟಿ ಬ್ರೀಚ್, ಸೊ ನೋ ಲಯಬಿಲಿಟಿ, ಲೀಗಲ್ ಡ್ಯೂಟಿ ಬ್ರೀಚ್ ಆಗಲ್ಲ. ಸೊ ಇಲ್ಲಿ ಗ್ಲಾಸೆಸ್ಟರ್ ಗ್ರಾಮರ್ ಸ್ಕೂಲ್ ಕೇಸು, ಅಗೇನ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೇಸ್ 1410 ಅಲ್ಲಿ. ಸೊ ರೈವಲ್ ಸ್ಕೂಲ್ ಕಾಸ್ ದ ಫೈನಾನ್ಷಿಯಲ್ ಲಾಸ್ ಬಟ್ ಇನ್ಫ್ರಿಂಜ್ ನೋ ರೈಟ್ಸ್. ಸೊ ಏನು ಮಾಡ್ತಾರೆ, ಈ ಸ್ಕೂಲ್ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಸ್ಕೂಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಆ್ಯಂಡ್ ಕಡಿಮೆ ಫೀಸ್ಗೆ ದೇ ವಿಲ್ ಆಫರ್ ದ ಎಜುಕೇಷನ್. ಇವಾಗ ಇಲ್ಲೇನಾಗುತ್ತೆ, ಇಲ್ಲಿ ಅಡ್ಮಿಷನ್ ಏನಾಗುತ್ತೆ, ಈ ಸ್ಕೂಲಲ್ಲಿ ಫಸ್ಟೇ ಗ್ಲೋಸ್ಟರ್ ಗ್ರಾಮರ್ ಸ್ಕೂಲಲ್ಲಿ ಫಸ್ಟೇ ಎಕ್ಸಿಸ್ಟಿಂಗ್ ಇತ್ತು, ಇಲ್ಲಿ ಅಡ್ಮಿಷನ್ ನೆಕ್ಸ್ಟ್ ಇಯರ್ ಕಡಿಮೆ ಆಗ್ತಾ ಬರುತ್ತೆ ಬಿಕಾಸ್ ದ ಫೈನಾನ್ಷಿಯಲ್ ಲಾಸ್ ಆಯಿತು. ಅಪೋನೆಂಟ್ ರೈವಲ್ರಿ ಅಂದರೆ ಕಾಂಪಿಟೇಟರು ಇನ್ನೊಂದು ಸ್ಕೂಲ್ನ ಕನ್ಸ್ಟ್ರಕ್ಟ್ ಮಾಡಿದ್ರಿಂದ ಮತ್ತು ಕಡಿಮೆ ಅಮೌಂಟ್ಗೆ ಫೀ ಕಲೆಕ್ಟ್ ಮಾಡಿದ್ರಿಂದ ಫೈನಾನ್ಷಿಯಲ್ ಲಾಸ್ ಈಸ್ ಹ್ಯಾಪನಿಂಗ್ ಬಟ್ ದೇರ್ ಈಸ್ ನೋ ಲೀಗಲ್ ಇಂಜುರಿ ಬಿಕಾಸ್ ಆಸ್ ಪರ್ ಆರ್ಟಿಕಲ್ 19(1)G ನಾವು ಯಾವುದೇ ಪ್ರೊಫೆಷನ್ನ ಮಾಡ್ಬೋದು ಆ್ಯಸ್ ಎ ಬಿಸ್ನೆಸ್, ಮೀನ್ಸ್ ಲೀಗಲ್ ಪ್ರೊಫೆಷನ್, ಲೈಕ್ ಯಾವುದೇ ಬಿಸ್ನೆಸ್ನ ಮಾಡ್ಬೋದು, ಲೀಗಲ್ ಬಿಸ್ನೆಸ್. ಸೊ ವಿ ಕ್ಯಾನ್ ಡೂ ಎನಿಥಿಂಗ್. ಅದರಿಂದ ಇಲ್ಲೇನಾಗುತ್ತೆ, ಈವನ್ ದೋ ದೇರ್ ಈಸ್ ಎ ಫೈನಾನ್ಷಿಯಲ್ ಲಾಸ್, ದೇರ್ ಈಸ್ ನೋ ಲೀಗಲ್ ಇಂಜುರಿ. ಸೊ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಅ ಬುಕ್ಸ್. ಸೊ ಇವಾಗ ನಾನು ಬುಕ್ಸ್ ಬರೀತೀನಿ, ಇವಾಗ ನೀವು ಕೂಡ ಬುಕ್ಸ್ ಬರಿಬೋದು, ಹೂ ಆರ್ ಪ್ಯಾಷನೇಟ್ ಟು ರೈಟ್ ದ ಬುಕ್ಸ್. ಸೊ ಅವಾಗೇನಾಗುತ್ತೆ, ಕಾಂಪಿಟೇಷನ್ ಆಗುತ್ತೆ. ಲೆಟ್ಸ್ ಟೇಕ್ ಎಕ್ಸಾಂಪಲ್, ದಿಸ್ ಇಸ್. ಸೊ ಇವಾಗ ನೀವು ನನಗಿಂತ ಚೆನ್ನಾಗಿ ಬರೆದ್ಬಿಟ್ರೆ, ಸೊ ಐ ಆಮ್ ಎ ಬಿಗಿನರ್, ಬಟ್ ನೀವು ನನಗಿಂತ ಚೆನ್ನಾಗಿ ಬರೆದ್ಬಿಟ್ರೆ ಇದು ಬರಿಬೋದು. ಸೊ ಬುಕ್ಸ್ ಅವಾಗೇನಾಗುತ್ತೆ, ರೀಡರ್ಸ್ ಏನು ಮಾಡ್ತಾರೆ, ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಸೊ ಅವಾಗೇನಾಯಿತು, ಇಟ್ ಈಸ್ ಅ ಕಾಂಪಿಟೇಷನ್ ಫಾರ್ ಮೀ ಬಟ್ ದೇರ್ ಈಸ್ ನೋ ವಿತೌಟ್ ಲೀಗಲ್ ಇಂಜುರಿ, ನಂದೇನು ಲೀಗಲ್ ರೈಟ್ ವೈಲೇಟ್ ಆಗಿಲ್ಲ. ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಮೇ ಬಿ ರಾಯಲ್ಟಿ,
ಫಸ್ಟ್ ಜಾಸ್ತಿ ಬರ್ತಿತ್ತು, ಇವಾಗ ಕಮ್ಮಿ ಬರುತ್ತೆ. ಬಟ್ ಅದೇನಾಯಿತು, ಇಟ್ ಈಸ್ ಅ ಫೈನಾನ್ಷಿಯಲ್ ಲಾಸ್, ನಾಟ್ ಅ ಲೀಗಲ್ ಇಂಜುರಿ. ಸೊ ದಟ್ ಈಸ್ ದ ಕೇಸ್. ಸೊ ಈವನ್ ಅ ಸ್ಟೂಡೆಂಟ್ ಆಲ್ಸೋ ಕ್ಯಾನ್ ರೈಟ್ ದ ಬುಕ್, ಬಿಕಾಸ್ ನಾನೇನು ಅನ್ಕೊಂತಿದ್ದೆ ಅಬೌಟ್ ದ ಆಥರ್ ಓದುವಾಗ ಎಲ್ಲ ಅದರಲ್ಲಿ PhD ಇರ್ತಿತ್ತು, ಮಲ್ಟಿಪಲ್ ಮಾಸ್ಟರ್ ಡಿಗ್ರಿ ಇರ್ತಿತ್ತು, ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇರ್ತಿತ್ತು, ಆ್ಯಂಡ್ ದೇ ವಿಲ್ ರೈಟ್ ದ ಬುಕ್ ಆ್ಯಂಡ್ ಇನ್ ಡೆಪ್ತ್ ಬರೀತಾರೆ. ಬಟ್ ನಾನು ಅದೇ ಅನ್ಕೊಂಡಿದ್ದೆ, ಬುಕ್ ಬರಿಬೇಕು ಅಂದರೆ PhD ಇರಬೇಕು. ಅದು ನನ್ನ ಥಿಂಕಿಂಗ್ ಇತ್ತು ನಾರ್ಮಲಿ, ಅದನ್ನು ನೋಡಿದಾಗೆಲ್ಲ. ಸೊ PhD ಇರಬೇಕು. ಲೇಟರ್ ವೆನ್ ಐ ಕನ್ಸಲ್ಟೆಡ್ ವಿತ್ ಮೈ ಟೀಚರ್ಸ್, ಸೊ ಅವ್ರು ಹೇಳಿದರು, ಈವನ್ ವಿತೌಟ್ PhD ಆಲ್ಸೋ, ಈವನ್ ಆಸ್ ಎ ಲರ್ನಿಂಗ್ ಸ್ಟೂಡೆಂಟ್ ಆಗಿರುವಾಗಲೂ ನೀವು ಬುಕ್ ಬರಿಬೋದು. ಸೊ ಐ ಟೇಕ್ ಇಟ್ ಆಸ್ ಇನ್ಸ್ಪಿರೇಷನ್. ಐ ಹ್ಯಾವ್ ಅ ಹಾಬಿ ಟು ರೈಟ್. ಸೊ ಐ ರೋಟ್ ಕಾಂಟ್ರಾಕ್ಟ್ ಆ್ಯಂಡ್ BNS, ನಾವು ಪ್ಲಾನಿಂಗ್ ಫಾರ್ ಫ್ಯಾಮಿಲಿ ಲಾ. ಸೊ ಇದೇನಾಯಿತು, PhD ಇಲ್ಲ ಅಂದರೂ ನೀವು ಬರಿಬೋದು. ಐ ಆಮ್ ಆಲ್ಸೋ ಗಿವಿಂಗ್ ಕಾಂಪಿಟೇಷನ್ ಟು ಅರ್ಲಿಯರ್ ಆಥರ್ಸ್. ಅವ್ರದ್ದು ಬುಕ್ ರೆಫರ್ ಮಾಡ್ತೀನಿ, ಆ್ಯಂಡ್ ಐ ವಿಲ್ ರೈಟ್ ದ ದೇರ್ ನೇಮ್, ಬಿಬ್ಲೋಗ್ರಫಿ ಅಥವಾ ಅವ್ರದ್ದು ಯಾವ ಬುಕ್ ರೆಫರ್ ಮಾಡಿದ್ದೀನಿ ಅದನ್ನು ನಾನು ಫ್ರಂಟ್ ಪೇಜಲ್ಲಿ ಹಾಕ್ಬಿಡ್ತೀನಿ, ಇನ್ಫಾರ್ಮ್ ಮಾಡಿಬಿಡ್ತೀನಿ. ಆ್ಯಂಡ್ ನನಗೇನು ಅರ್ಥ ಆಯಿತು, ಐ ವಿಲ್ ರೈಟ್ ದ್ಯಾಟ್ ಪಾಯಿಂಟ್ಸ್ ಆ್ಯಸ್ ಇಟ್ ಈಸ್. ಕಾಪಿ ಮಾಡೋಂಗಿಲ್ಲ, ಅದು ಪ್ಲಗಾರಿಸಮ್ ಆಗುತ್ತೆ. ಸೊ ಆವಾಗ ಕಾಪಿರೈಟ್ ನಿಮಗೆ ಸಿಗಲ್ಲ, ಕಾಪಿರೈಟ್ ಸರ್ಟಿಫಿಕೇಟ್. ಸೊ ಅದಕ್ಕೆ ಇವಾಗ ಇಲ್ಲೇನಾಯಿತು, ಐ ಆಮ್ ಆಲ್ಸೋ ಗಿವಿಂಗ್ ಕಾಂಪಿಟೇಷನ್ ಟು ಆಥರ್ಸ್. ಬಟ್ ಇಲ್ಲೇನಾಗುತ್ತೆ, ದೇ ಕಾಂಟ್ ಸೂ ಮೀ ಬಿಕಾಸ್ ಇದು ಲೀಗಲ್ ರೈಟು ಡ್ಯಾಮೇಜ್ ಆಗಿಲ್ಲ. ಇಟ್ ಈಸ್ ಅ ಫೈನಾನ್ಷಿಯಲ್ ಲಾಸ್ ಆಗ್ಬೋದು. ದಿಸ್ ಈಸ್ ದ Damnum sign injuria. So these two. Let's go to third term, that is Latin word Ubi Jus Ibi Remedium. ಸೊ ಇನ್ ಶಾರ್ಟ್ ನೋಟ್ಸ್ ಅಥವಾ 16 ಮಾರ್ಕ್ಸ್ ಕ್ವಶನಲ್ಲಿ ನಾರ್ಮಲಿ ಏನು ಮಾಡ್ತಾರೆ, ಈ ಥರ ಕೊಟ್ಬಿಡ್ತಾರೆ, Ubi Jus Ibi Remedium, Facit, Paranum per se, ಈ ಥರ ನಿಮಗೆ ಲ್ಯಾಟಿನ್ ವರ್ಡ್ ಕೊಟ್ಬಿಡ್ತಾರೆ. ಇಫ್ ಯು ನೋ ದ ಮೀನಿಂಗ್, ಹಿಡನ್ ಮೀನಿಂಗ್ ಅಂದರೆ ಅದು ಏನು ಅಂತ, ಯು ಕ್ಯಾನ್ ರೈಟ್ ಇಟ್. ಬಟ್ ಇಫ್ ಯು ಡೋಂಟ್ ನೋ, ಲೈಕ್ ಲ್ಯಾಟಿನ್ ವರ್ಡ್ ಗೊತ್ತಿಲ್ಲ, ಅದ್ರ ಮೀನಿಂಗ್ ಗೊತ್ತಿಲ್ಲ, and then it is difficult to write. We can't predict the Latin words and write. So Ubi Jus Ibi Remedium ಅಂದರೆ ಲೀಗಲ್ ರೈಟು. ಸೊ ದ ರೆಮಿಡಿ, ಅದರದ್ದು ಲಿಟ್ರಲ್ ಮೀನಿಂಗ್ ಅಂದರೆ ವೇರ್ ದೇರ್ ಈಸ್ ಅ ರೈಟ್ ದೇರ್ ಈಸ್ ಅ ರೆಮಿಡಿ. ಸೊ ನೀವು Ubi Jus Ibi Remedium ಅಂತ ಎಕ್ಸಾಮಲ್ಲಿ ಬರೀರಿ, ಅದು ನಿಮ್ಗೆ ಜ್ಞಾಪಕ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಇದ್ರದ್ದು ಟರ್ಮ್ ವೇರ್ ದೇರ್ ಈಸ್ ಅ ರೈಟ್ ದೇರ್ ಈಸ್ ಅ ರೆಮಿಡಿ, ಅಟ್ಲೀಸ್ಟ್ ಈ ಇಂಗ್ಲೀಷ್ ಟರ್ಮ್ ಏನಿದೆ ಲಿಟ್ರಲ್ ಮೀನಿಂಗ್ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಸೊ ವೇರ್ ದೇರ್ ಈಸ್ ಅ ರೈಟ್ ದೇರ್ ಈಸ್ ರೆಮಿಡಿ ಅಂದರೆ ನಿಮಗೆ ರೈಟ್ ಎಲ್ಲಿರುತ್ತೆ ಅಲ್ಲಿ ರೆಮಿಡಿ ಸಿಗುತ್ತೆ. ವಾಟ್ ಈಸ್ ರೆಮಿಡಿ? ರೆಮಿಡಿ ಮೀನ್ಸ್ ಸೊಲ್ಯೂಷನ್. ಸೊ ಒನ್ ಸೆಕೆಂಡ್, ಇಲ್ಲಿ ನಿಮಗೆ ಲೀಗಲ್ ರೂಲ್ ಏನಿದೆ, ದ ಅಬ್ಸಲ್ಯೂಟ್ ಫೌಂಡೇಶನ್ ಆಫ್ ಥಾಟ್, ರೈಟ್ಸ್ ಆರ್ ಮೀನಿಂಗ್ಲೆಸ್ ವಿತೌಟ್ ಎನ್ಫೋರ್ಸಿಂಗ್ ಮೆಕ್ಯಾನಿಸಮ್. ಸೊ ನಾನು ರೈಟ್ ಕೊಟ್ಬಿಟ್ಟು ನಿಮಗೆ ಸೊಲ್ಯೂಷನ್ ಕೊಡಲಿಲ್ಲ ಅಂದರೆ, ಸೊ ಅದೇನಾಗುತ್ತೆ, ಅದು ಅಬ್ಸಲ್ಯೂಟ್ ರೈಟ್ ಆಗಲ್ಲ. ಸೊ ಅಪ್ಲಿಕೇಶನಲ್ಲಿ ಇಫ್ ದ ಲಾ ಗ್ರಾಂಟ್ಸ್ ಯು ಅ ರೈಟ್ ಆ್ಯಂಡ್ ಕೋರ್ಟ್ ಮಸ್ಟ್ ಪ್ರೊವೈಡ್ ಅ ವೇ ಟು, ಸೊ ಕೋರ್ಟ್ ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು. ಲೆಟ್ಸ್ ಟೇಕ್ ಎಕ್ಸಾಂಪಲ್. ಸೊ ಐ ವಿಲ್ ಟೇಕ್ ಮೆನಿ ಎಕ್ಸಾಂಪಲ್ಸ್ ಸೊ ದಟ್ ಇಟ್ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಸೊ ಇವಾಗ ನಾನು ಲಾಲ್ಬಾಗ್ ಹೋಗ್ತಿದ್ದೀನಿ, ಪಾರ್ಕು. ಸೊ ಇಫ್ ಐ ಟೇಕ್ ಅ ಟಿಕೆಟ್, ಸೊ ಟಿಕೆಟ್ಸ್ ತಗೋಬೇಕು, ಐ ಟೇಕ್ ಅ ಟಿಕೆಟ್ to visit inside, to see that beauty of Lalbagh, flowers, everything inside, to spend some time in park, inside the park. So I purchased ticket. ಇವಾಗ ನನಗೆ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಹೋಗಕ್ಕೆ ಬಿಡಲಿಲ್ಲ, ಈವನ್ ಆಫ್ಟರ್ ಪರ್ಚೇಸಿಂಗ್ ಟಿಕೆಟ್. ಸೊ ಅವಾಗ ಏನಾಯಿತು, ನನ್ನ ರೈಟು ವೈಲೇಟ್ ಆಯಿತು. ಸೊ ವಾಟ್ ಶುಡ್ ಐ ಡು? ಒಂದು ರೀಫಂಡ್, ನಾನು ಪೇ ಮಾಡಿದ್ದೀನಿ, ನೀವು ಒಳಗೆ ಹೋಗ್ಬಿಡ್ತಿಲ್ಲ, ರೀಫಂಡ್ ಮಾಡಿ ನನ್ನ ಮನೇನ. ಸೆಕೆಂಡ್, ಕಂಪನ್ಸೇಷನ್. ಸೊ ನಾನು ಪರ್ಚೇಸ್ ಮಾಡಿದ್ದೀನಿ, ಎಲ್ರೂ ಬಿಡ್ತಿದ್ದೀರಾ ಟಿಕೆಟ್ ತಗೊಂಡಾಗ, ನನ್ನನ್ನು ಬಿಟ್ಟಿಲ್ಲ. ಸೊ ಇದೇನಾಯಿತು, ನನ್ನ ರೈಟ್ ವೈಲೇಟ್ ಮಾಡ್ತಿದ್ದೀರಾ, ಲೀಗಲ್ ರೈಟ್. ಸೊ ಇದಕ್ಕೆ ರೆಮಿಡಿ ಇದೆ, ಕೋರ್ಟಲ್ಲಿ ನಾನು ಹೋಗಿ ಕೇಸ್ ಹಾಕಿದ್ರೆ, ಫೈಲ್ ಮಾಡಿದ್ರೆ, ಕಂಪ್ಲೇಂಟ್ ಮಾಡಿದ್ರೆ, ಸೊ ರೆಮಿಡಿ ಏನು, ಕೋರ್ಟ್ ವಿಲ್ ಟೆಲ್ ದ ಸೆಕ್ಯೂರಿಟಿ ಗಾರ್ಡ್ ಅಥವಾ ಲಾಲ್ಬಾಗ್ ಅಥಾರಿಟಿ ಟು ಪೇ ದ ಕಂಪನ್ಸೇಷನ್ ಆ್ಯಂಡ್ ಆಸ್ಕ್ ದ ರೀಸನ್ ವೈ ದೇ ಸ್ಟಾಪ್ಡ್. ಇವಾಗ ಅಲ್ಲಿ ವ್ಯಾಲಿಡ್ ರೀಸನ್ ಇಲ್ಲ ಅಂದರೆ ದೇ ನೀಡ್ ಟು ಪೇ ದ ಕಂಪನ್ಸೇಷನ್. ದೇ ಕಾಂಟ್ ಸ್ಟಾಪ್ ಮೀ ಆರ್ ಸ್ಟಾಪ್ ಎನಿ ಒನ್ ಹೂ ಪರ್ಚೇಸ್ ದ ಟಿಕೆಟ್. ಸೊ ದೇರ್ ಮಸ್ಟ್ ಬಿ ಅ ವ್ಯಾಲಿಡ್ ರೀಸನ್. ಸೊ ಅದೇ ಇಲ್ಲಿ ವೇರ್ ದೇರ್ ಈಸ್ ಅ ರೈಟ್ ದೇರ್ ಈಸ್ ಅ ರೆಮಿಡಿ. ನಾನು ಟಿಕೆಟ್ ತಗೊಂಡೆ ಅಂದರೆ ಐ ಹ್ಯಾವ್ ಅ ರೈಟ್ ಟು ಎಂಟರ್ ಇನ್ಸೈಡ್. If I not purchase ticket, then I do not have a right to enter inside. Same movie tickets. There are many. You can relate it. So this is Ubi Jus Ibi Remedium. Next to ನಿಮಗೆ
ಶೀಲ್ಡ್ ಆಫ್ ದ ಡಿಪೆಂಡೆಂಟ್ ನೀವು ಹೇಗೆ ಡಿಫೆನ್ಸ್ ತಗೋಬಹುದು, ದಟ್ ಈಸ್ ಕನ್ಸೆಂಟ್ ಅಂಡ್ ಇಲ್ಲಿಗಾಲಿಟಿ. ವಾಲಂಟಿ ನಾನ್ ಫಿಟ್ ಇಂಜುರಿ ಇದ್ರದ್ದು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಲಾ ಆಫ್ ಟಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಾಲಂಟಿ ನಾನ್ ಫಿಟ್ ಇಂಜುರಿ ಅಂದ್ರೆ ಏನು. ಸೊ ಇಲ್ಲಿ ಟು ವಿಲ್ಲಿಂಗ್ ಅ ಪರ್ಸನ್ ನೋ ಇಂಜುರಿ ಇಸ್ ಡನ್, ವಾಲಂಟರಿಲಿ ಅಸ್ಯೂಮಿಂಗ್ ಆಫ್ ರಿಸ್ಕ್ ಬಾಸ್ ಡ್ಯಾಮೇಜ್ ಕ್ಲೇಮ್ಸ್. ಸೊ ಇಲ್ಲಿ ಸ್ಪೆಕ್ಯುಟೇಟರ್ ಎಕ್ಸಾಂಪಲ್ ಕೊಟ್ಟ ಹಾಕಿ ಮ್ಯಾಚ್. ಅನದರ್ ಎಕ್ಸಾಂಪಲ್, let's say cricket. Cricket is one of the popular game in sports and many students watch that. So I will take the example of cricket. ಸೊ ಅಲ್ಲಿ ಏನಾಗುತ್ತೆ, ಇವಾಗ ಬ್ಯಾಟ್ಸ್ಮ್ಯಾನ್ ವಾಲಂಟ್ರಿ ಆಗಿ ಓನ್ ಆಗಿ ಕನ್ಸೆಂಟ್ ಕೊಡ್ತಾರೆ, ಲೈಕ್ ಇಫ್ ಇನ್ ಬಾಲ್ ಹಿಟ್ಸ್ ಮೀ ಅಂಡ್ ಎನಿ ಸೈಡ್ ಆಫ್ ಮೈ ಬಾಡಿ ದೆನ್ ಬಾಲರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಅಂತ. ವಾಲಂಟ್ರಿ ನಾನ್ ಫಿಟ್ ಇಂಜುರಿ ಆದರೆ ನಾನು ವಾಲಂಟ್ರಿ ಕನ್ಸೆಂಟ್ ಕೊಡ್ತೀನಿ, ನನ್ಗೆ ಏನೇ ಆಗಲಿ ಆಸ್ ಅ ಬ್ಯಾಟಿಂಗ್. ಇವಾಗ ನೀವು ವಿಸಿಟಿಂಗ್ಗೆ ಕ್ರಿಕೆಟ್ ನೋಡೋಕ್ಕೆ ಅಂತ ಹೋಗ್ತೀರಾ, ಸೊ ಟಿಕೆಟ್ ಪರ್ಚೇಸ್ ಮಾಡಿರ್ತೀರಾ, ಗ್ರೌಂಡ್ ಇನ್ಸೈಡ್ ವಿಸಿಟ್ ಅಂಡ್ ವಾಚ್ ದ ಕ್ರಿಕೆಟ್ ಮ್ಯಾಚ್. ಸೊ ಅಲ್ಲಿ ಆಸ್ ಎ ವಿಸಿಟರ್ ನೀವು ಹೋದಾಗ ಟು ಸಿ ದ ಮ್ಯಾಚ್, ಸೊ ಅಲ್ಲಿ ನಿಮಗೆ ಟಿಕೆಟ್ ಅಲ್ಲಿ ಕನ್ಸೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಹಾಕಿರ್ತಾರೆ, ಎನಿಥಿಂಗ್ ಹ್ಯಾಪನ್ ಟು ಯು ಇಫ್ ಬಾಲ್ ಕಮ್ಸ್, ಬ್ಯಾಟ್ಸ್ಮನ್ ಸಿಕ್ಸ್ ಹೋದಾಗ ಆ ಬಾಲ್ ಕಮ್ಸ್ ಅಂಡ್ ಹಿಟ್ ಯು, ದ ಕ್ರಿಕೆಟ್ BCCI ಆರ್ ದಟ್ ಪರ್ಟಿಕ್ಯುಲರ್ ಗ್ರೌಂಡ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಅಂತ. ಯುವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಯುವರ್ ಓನ್ ಅಂತ. ಸೊ ಅಲ್ಲಿ ಏನಾಗುತ್ತೆ, ಅದು ವಾಲಂಟಿ ನಾನ್ ಫಿಟ್ ಇಂಜುರಿಯಾ, ಯು ಆರ್ ಗಿವಿಂಗ್ ಎ ಕನ್ಸೆಂಟ್. ಇಫ್ ಬ್ಯಾಟ್ಸ್ಮನ್ ಲೈಕ್ ಆ ಬಾಲ್ ಹಿಟ್ ಆಯ್ತು ಅಂತ ಏನಾದ್ರು ಕೇಸ್ ಹಾಕಿದ್ರೆ, ಬಾಲ್ ಎಲ್ಲ ಬಾಲರ್ ಮೇಲೆ ಏನಾಗ್ಬಿಡುತ್ತೆ, ಕೇಸ್ ಆಗ್ಬಿಡುತ್ತಲ್ಲ. ವಾಲಂಟಿ ನಾನ್ ಫಿಟ್ ಇಂಜುರಿಯಾ ಏನು, ಸೊ ದ ಬ್ಯಾಟ್ಸ್ಮನ್ ಇಸ್ ಪ್ರೊಟೆಕ್ಟ್ ಫ್ರಮ್ ಇಕ್ವಿಪ್ಮೆಂಟ್ಸ್, ಹೆಲ್ಮೆಟ್ ಹಾಕೊಂಡಿರ್ತಾರೆ ಅಂಡ್ ದೇ ಸೇವ್ ದೆಮ್ಸೆಲ್ಫ್. ಅಲ್ಲಿ ಅವ್ರ ಹತ್ರ ಬ್ಯಾಟು ಇರುತ್ತೆ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್. ಇಫ್ ಅನ್ಎಕ್ಸ್ಪೆಕ್ಟೆಡ್ಲಿ ಎನಿಥಿಂಗ್ ಹ್ಯಾಪನ್, ದೆನ್ ಬಾಲರ್ ಈಸ್ ನಾಟ್ ಲಯಬಲ್ ಬಿಕಾಸ್ ದ ಕನ್ಸೆಂಟ್ ಈಸ್ ಗಿವನ್ ಬೈ ದ ಬ್ಯಾಟ್ಸ್ಮನ್. ಅಲ್ಲಿ ಏನಾಗುತ್ತೆ, ಕ್ರಿಕೆಟ್ ಈಸ್ ಅ ರಿಸ್ಕಿ ಗೇಮ್. ಸೊ ಗೊತ್ತಿದ್ರೂ ಕೂಡ ಕನ್ಸೆಂಟ್ ಕೊಡುವಾಗ, ಪ್ರಾಕ್ಟೀಸ್ ಮಾಡುವಾಗ ಇದೇನಾಗುತ್ತೆ, ವಾಲಂಟಿ ನಾನ್ ಫಿಟ್ ಇಂಜುರಿಯಾ ಬಾಲರು ಡಿಫೆನ್ಸ್ ತಗೋಬಹುದು, ಎನಿಥಿಂಗ್ ಹ್ಯಾಪನ್ಸ್ ಟು ದ ಬ್ಯಾಟ್ಸ್ಮನ್. ಯಾಕಂದ್ರೆ ಇಂಟೆನ್ಷನ್ ಇರಲ್ಲ, ಲೈಕ್ ಆ ಬ್ಯಾಟ್ಸ್ಮನ್ ಇಂಜೂರ್ಡ್ ಮಾಡಲೇಬೇಕು. ವಾಟ್ ಈಸ್ ದ ಬಾಲರ್ಸ್ ಇಂಟೆನ್ಷನ್, ಟು ಟೇಕ್ ದಮ್ ವಿಕೆಟ್ ಅಲ್ವಾ, ಔಟ್ ಮಾಡಬೇಕು, ನಾಟ್ ಟು ಇಂಜೂರ್ ದೆಮ್, ನಾಟ್ ಟು ಲೈಕ್ ಅವ್ರನ್ನ ಸಾಯಿಸಬೇಕು, ಆ ಥರ ಏನು ಇಂಟೆನ್ಷನ್ ಇರಲ್ಲ. ಸೊ ದಿಸ್ ಈಸ್ ವಾಲಂಟಿ ನಾನ್ ಫಿಟ್ ಇಂಜುರಿಯಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಬರುತ್ತೆ ಎಕ್ಸ್ ಟರ್ಪಿ ಕಾಸಾ ನಾನ್ ಆರಿಟರ್ ಆಕ್ಟಿವ್. ಸೊ ಇಲ್ಲೇನಾಗುತ್ತೆ, ಆಕ್ಟಿಯೋಲಿ ನೋ ಆಕ್ಷನ್ ಅರೈಸಸ್ ಫ್ರಮ್ ಅನ್ ಇಲ್ಲಿಗಲ್ ಕಾಸ್. ಸೊ ಇಲ್ಲಿಗಲ್ ಕಾಸಸ್ ಏನಾದರೂ ಆದರೆ ಅದಕ್ಕೆ ಆಕ್ಷನ್ ಇಲ್ಲ ಅಂತ. Again, I will read out legal rule and application. Give a simple example. So a plaintiff can't sue for harm suffered while committing an illegal act. So illegal act ಏನಾದರೂ ಕಮಿಟ್ ಮಾಡಿದರೆ ಅವ್ರ ಕೇಸ್ ಫೈಲ್ ಮಾಡೋಕ್ಕಾಗಲ್ಲ. ಸೊ ಇಲ್ಲೊಂದು ಅಪ್ಲಿಕೇಶನ್ ಕೊಡುತ್ತೆ, burglar cannot sue their partner for negligent gateway of driving. So let's take example, A and B. ಸೊ A and B ಬ್ಯಾಂಕ್ನ ರಾಬ್ರಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಾರೆ, ಯಾವ ಎನಿ ಬ್ಯಾಂಕ್, ಲೆಟ್ಸ್ ಟೇಕ್ SBI. ಸೊ ಇವಾಗ ರಾಬ್ರಿ ಮಾಡಿ ಇಲ್ಲಿ ಎ ಹೋಗಿ ಆ ಎಲ್ಲ ಅಮೌಂಟ್ ತಗೊಂಬಂದ ಅಂಡ್ ಈವನ್ ಬಿ ಆಲ್ಸೋ ಸಪೋರ್ಟೆಡ್. ನಾವು ಎ ಸ್ಕೇಪ್ಡ್, ಆ ಎಲ್ಲ ಅಮೌಂಟ್ ತಗೊಂಡು ಎ ಓಡೋಗ್ಬಿಟ್ಟ, ಬಿಗೆ ಏನು ಕೊಡಲಿಲ್ಲ, ಅದರಲ್ಲಿ ಶೇರು 50-50 ಶೇರು. ಅಗೇನ್ ಇದು ಇಲ್ಲಿಗಲ್ ಆಕ್ಟ್ ರಾಬ್ರಿ ಅಲ್ವಾ. ಸೊ ಇನ್ನೇನಾಗುತ್ತೆ, ಎ ಸ್ಕೇಪ್ಡ್. ಇವಾಗ ಬಿ ಸೂಟ್ ಕೇಸ್ ಫೈಲ್ ಮಾಡೋಕ್ಕಾಗಲ್ಲ ಎ ಮೇಲೆ, ಎ ನನಗೆ ಮೋಸ ಮಾಡ್ದ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯಿತು, ಇಬ್ರು 50-50 ಅಂತ ಹೇಳ್ಕೊಂಡಿದ್ವಿ, ಮಾತಾಡ್ಕೊಂಡಿದ್ವಿ, ಅಲ್ಲಿ ನಾವು ಟೆಫ್ಟ್ ಮಾಡಿದ್ಮೇಲೆ ಅವರು ಎಲ್ಲ ಅಮೌಂಟ್ ತಗೊಂಡು ಓಡೋಗ್ಬಿಟ್ರು, ನಂಗೆ ಏನೂ ಕೊಟ್ಟಿಲ್ಲ, ಕೇಸ್ ಫೈಲ್ ಮಾಡೋಕ್ಕಾಗಲ್ಲ ಯಾರು, ಬಿ ಎ ಮೇಲೆ. ವೈ? ಬಿಕಾಸ್ ಇಟ್ ಈಸ್ ಇಲ್ಲಿಗಲ್ ಅಲ್ವಾ. ಸೊ ರಾಬರಿ ಇಟ್ ಈಸ್ ನಾಟ್ ಅ ಲೀಗಲ್. ಸೊ ಇಲ್ಲಿಗಲ್ ನೀವು ಮಾಡಿದ್ರೆ ಅವಾಗೇನಾಗುತ್ತೆ, ದೆರ್ ಈಸ್ ನೋ ಆಕ್ಷನ್. ಸೊ ಇಲ್ಲಿ ಇಬ್ಬರದು ಮಿಸ್ಟೇಕ್ ಆಗುತ್ತೆ, ಎದು ಮತ್ತೆ ಬಿದು, ಬಿಕಾಸ್ ಬೋತ್ ಆರ್ ಇನ್ವಾಲ್ವಿಂಗ್ ಇನ್ ಇಲ್ಲಿಗಲ್ ಆಕ್ಟ್. ಸೊ ಅದೇ ಇದು ನೋ ಆಕ್ಷನ್ ಅರೈಸಸ್ ಫ್ರಮ್ ಅನ್ ಇಲ್ಲಿಗಲ್ ಕಾಸ್. ಸೊ ಇಲ್ಲಿ ಅವರು ಪನಿಷ್ ಹೇಗೆ ಮಾಡೋಕ್ಕಾಗಲ್ಲ, ಇಬ್ರಿಗೂ ಮಾಡ್ತಾರೆ ಕೋರ್ಟ್. ಸೊ ದಿಸ್ ಈಸ್ ದ ಟರ್ಮ್. ನೆಕ್ಸ್ಟ್ ಈಸ್, ದಿಸ್ ಈಸ್ ಲಾಸ್ಟ್, ವಿಸ್ ಮೇಜರ್. This is, and once again I have some more points. Actually I have a total of 9 Latin words. So this is the, I have another 2 more slides. Okay, let's discuss vis major.
ವಿಸ್ ಮೇಜರ್ ಮೀನ್ಸ್ ಸುಪೀರಿಯರ್ ಫೋರ್ಸ್. ಇದು ನಾನು ಮಾಡಿದ್ದೀನಿ, ಆಕ್ಟ್ ಆಫ್ ಗಾಡ್ದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ರೆಫರ್ ಇಟ್ ದೇರ್. ಸೊ ಇಲ್ಲೇನಾಗುತ್ತೆ, ಲಯಬಿಲಿಟಿ ಈಸ್ ವೇವ್ಡ್ ಫಾರ್ ಎಕ್ಸ್ಟ್ರಾಆರ್ಡಿನರಿ ನ್ಯಾಚುರಲ್ ಇವೆಂಟ್ಸ್. ಸೊ ನ್ಯಾಚುರಲ್ ಇವೆಂಟ್ ಆಯಿತು. ಸೊ ಈವೆಂಟ್ ಮಸ್ಟ್ ಬಿ ಹ್ಯಾಪನ್ ವಿತೌಟ್ ಹ್ಯೂಮನ್. ಅಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳೋ ಟರ್ಮ್ ಲೈಕ್ ಜಸ್ಟ್ ಸೆಕೆಂಡ್, ಇಲ್ಲಿದೆಯಲ್ಲ, ವಿತೌಟ್ ಹ್ಯೂಮನ್ ಇಂಟರ್ಫರೆನ್ಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ವಿತೌಟ್ ಹ್ಯೂಮನ್ ಇಂಟರ್ಫರೆನ್ಸ್ ಆ್ಯಂಡ್ ಬಿ ಇಂಪಾಸಿಬಲ್ ಟು ಎ ರೀಸನಬಲ್ ಫೋರ್ಸಿ ಆರ್ ಪ್ರಿವೆಂಟ್. ಇವಾಗ ಹ್ಯೂಮನ್ ಇಂಟರ್ಫರೆನ್ಸ್ ಇಲ್ಲದೆ ಏನಾದರೂ ಆ್ಯಕ್ಟ್ ಆದರೆ, ಆ್ಯಕ್ಟ್ ಆಫ್ ಗಾಡ್ ಲೈಕ್ ಥಂಡರ್ಸ್ಟ್ರಮ್, ಅನ್ಎಕ್ಸ್ಪೆಕ್ಟೆಡ್ ಲೈಕ್ ಸುನಾಮಿ, ಅರ್ಥಕ್ವೇಕ್, ನ್ಯಾಚುರಲ್ ಡಿಸಾಸ್ಟರ್ ಆಗೋದು, ಈ ಥರ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಹ್ಯೂಮನ್ ಮೇಡ್ ಎಲಿಮೆಂಟ್ ಇಲ್ಲದೆ, ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್, ಇಟ್ ಈಸ್ ಆಕ್ಟ್ ಆಫ್ ಗಾಡ್. ಅದನ್ನ ವಿಸ್ ಮೇಜರ್ ಅಂತೀವಿ ಇನ್ ಲ್ಯಾಟಿನ್ ವರ್ಡ್ಸ್. ನೆಕ್ಸ್ಟ್ ಈಸ್ ರೆಸ್ ಇಸ್ಪಾ ಲುಕೇಟರ್, ದ ಥಿಂಗ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಅಂದರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ, ಆ ಥಿಂಗ್ ಇಟ್ ವಿಲ್ ಬಿ ಸ್ಪೀಕ್. So shift the burden of proof the defendant when negligent is obvious. So Byrne versus Boadle case 1863. ಇಲ್ಲೇನಾಗುತ್ತೆ, ಫ್ಲೋರ್ ಬೇರಲ್ ಫಾಲ್ಸ್ ಫ್ರಮ್ ವೇರ್ಹೌಸ್. ಸೊ ಇಲ್ಲೇನಾಗುತ್ತೆ, ವೇರ್ಹೌಸ್ ಇಂದ ಅದೇನು ಫ್ಲೋರ್ ಇದೆ, ಆ ಬಿಟ್ ಫ್ಲೋರು ಇಟ್ ಮೇಲಿಂದ ಕೆಳಗೆ ಬಿದ್ದೋಗ್ಬಿಡುತ್ತೆ, ಲೈಕ್ ಡ್ಯೂ ಟು ವರ್ಕಿಂಗ್ ಅಲ್ಲಿ. ಸೊ ಅಲ್ಲಿ ಬೀಳೋವಾಗ ಇಲ್ಲಿ ಪೆಡೆಸ್ಟ್ರಿಯನ್ ಓಡಾಡ್ತಿರ್ತಾರಲ್ಲ ಅಲ್ಲಿ ಕೆಳಗೆ, ಅವ್ರಿಗೆ ಗೊತ್ತಿರಲ್ಲ ಮೇಲಿಂದ ಬಂದು ಬೀಳುತ್ತೆ ಅಂತ. ಆ ಪೆಡೆಸ್ಟ್ರಿಯನ್ ಮೇ ಬಿ ಅವ್ರಿಗೂ ಗೊತ್ತಿರಲ್ಲ, ಮೇ ಬಿ ಸ್ಲಿಪ್ ಆಗಿರುತ್ತೋ ಅಥವಾ ನೆಗ್ಲಿಜೆಂಟ್ ಆಗಿ ಕೇರ್ಲೆಸ್ ಆಗಿರುತ್ತದೆ, ಈಗ ಕೆಳಗೆ ಬಿದ್ದರೆ ಬೀಳಿ ಹೇಗಿದ್ರು ಪೆಡೆಸ್ಟ್ರಿಯನ್ ಅಲ್ಲಿ ಇರಲ್ವೋ, ಇಲ್ಲ ಇದ್ರೂ ಅಕ್ಕಪಕ್ಕ ಬೀಳ್ಬೋದು. ಮೇಲಿಂದ ಹಾಕಿರ್ತಾರೆ, ಅದು ಬೀಟ್ ಫ್ಲೋರು, ಅದು ಈ ಪೆಡೆಸ್ಟ್ರಿಯನ್ಗೆ ಬಿದ್ದು ಇಂಜೂರ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಆ ಬರ್ಡನ್ ಏನಿರುತ್ತೆ ಡಿಫೆಂಡೆಂಟ್ ಮೇಲೆ ಆಗ್ಬಿಡುತ್ತೆ. ಇವಾಗ ಡಿಫೆಂಡೆಂಟ್ ಯಾರು, ಫ್ಲೋರ್ ಓನರು. ಪ್ಲೆಂಟಿಫ್ ಯಾರು, ಲೈಕ್ ಯಾರಿಗೆ ಇಂಜೂರ್ ಆಯಿತು ಅವರು ಕೇಸ್ ಫೈಲ್ ಮಾಡ್ತಾರೆ. ಸೊ ಇನ್ನೇನಾಗುತ್ತೆ, ಆ ಫ್ಲೋರ್ ಡ್ಯೂ ಟು ದಟ್ ಡ್ಯಾಮೇಜ್ ಕಂಪನ್ಸೇಷನ್ ಕೊಡಬೇಕಾಗುತ್ತೆ ಯಾರು, ವಿಟ್ ಫ್ಲೋರ್ ಓನರು. ಸೊ ಇಲ್ಲಿ ಡಿಫೆಂಡೆಂಟ್ ಮೇಲೆ ಪ್ರೂಫ್ ಆಫ್ ಬರ್ಡನ್ ಆಗ್ಬಿಡುತ್ತೆ. ಏನಂತ, ಲೈಕ್ ದೇ ನೀಡ್ ಟು ಪ್ರೂವ್ ಅವರು ನೆಗ್ಲಿಜೆನ್ಸ್ ಆಕ್ಟ್ ಇರಲಿಲ್ಲ, ಅಥವಾ ಅವ್ರ ಇಂಟೆನ್ಷನ್ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಆಯಿತು, ನಾರ್ಮಲಿ ಅಲ್ಲಿ ಪೆಡೆಸ್ಟ್ರಿಯನ್ ಓಡಾಡಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಿಂಗಾಗಿದೆ. ಸೊ ಈ ಥರ ಪ್ರೂವ್ ಮಾಡೋದು ಡಿಫೆಂಡೆಂಟ್ ವರ್ಕ್ ಆಗಿರುತ್ತೆ. ಬಟ್ ಈ ಕೇಸಲ್ಲಿ ಏನಾಯಿತು, ಡಿಫೆಂಡೆಂಟ್ ಮೇಡ್ ಲಯಬಲ್ ಬಿಕಾಸ್ ಅಲ್ಲಿ ಅವರು ದೇ ಶುಡ್ ಬಿ ಕೇರ್ ಅಲ್ವಾ, ಕೆಳಗೆ ಅವರು ನೋಡ್ಕೋಬೇಕಿತ್ತು. ಪೆಡೆಸ್ಟ್ರಿಯನ್ನ ಕನ್ಸ್ಟ್ರಕ್ಷನ್ ಮಾಡೋ ಪ್ಲೇಸಲ್ಲಿ ಅಥವಾ ವಿಟ್ ಫ್ಲೋರ್ ಇದು ಸಪ್ಲೈ ಮಾಡೋ ಪ್ಲೇಸಲ್ಲಿ ಅವ್ರಿಗೆ ಕೆಳಗೆ ಇನ್ಫಾರ್ಮ್ ಮಾಡಬೇಕಿತ್ತು, ನೋಟಿಸ್ ಬೋರ್ಡ್ ಹಾಕಬೇಕಿತ್ತು, ಅಥವಾ ಒಬ್ಬರನ್ನ ಇಟ್ಕೋಬೇಕಿತ್ತು ಟು ಪ್ರೊಟೆಕ್ಟ್ ದೆಮ್, ಯಾರು ಆ ಕಡೆ ಈ ಕಡೆ ಹೋಗದೇ ಇರೋಕ್ಕೆ. ಬಿಕಾಸ್ ಅಲ್ಲಿ ಫ್ಲೋರ್ ಅಲ್ಲಿಂದ ಇಲ್ಲಿ ಡೌನ್ ಕಳಿಸ್ಬೇಕು ಅಥವಾ ಸಪ್ಲೈ ಮಾಡಬೇಕು ಅಂದರೆ ದೇ ನೀಡ್ ಟು ಟೇಕ್ ಸಮ್ ಆ್ಯಕ್ಷನ್ಸ್ ಟು ಪ್ರೊಟೆಕ್ಟ್ ದ ಪರ್ಸನ್. ಸೊ ಆ ಆ್ಯಕ್ಷನ್ ಇರಲಿಲ್ಲ, ಅದರಿಂದ ಅದೇನಾಯಿತು, ವೀಟ್ ಫ್ಲೋರ್ ಕಂಪನಿ ಲ್ಯಾಬಲ್. So Q facit per annum facit per se, again one of the most important Latin word. So illénagutte, he who acts through another acts himself. So law of torts teacher ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಈ ವರ್ಡ್ಸ್ ಎಲ್ಲ ಹೇಳಿರ್ತಾರೆ, ಲೈಕ್ ಲ್ಯಾಟಿನ್ ವರ್ಡ್ಸ್ನ. ಸೊ ಇಲ್ಲಿ ಇದೇನು ಹೇಳುತ್ತೆ, ದ ಇಂಜಿನ್ ಆಫ್ ವೈಕೇರಿಯಸ್ ಲಯಬಿಲಿಟಿ. ನಿಮ್ಗೆ ಯಾವಾಗಲೂ ವೈಕೇರಿಯಸ್ ಲಯಬಿಲಿಟಿ ಬಂದಾಗ ಮಾಸ್ಟರ್ ಆ್ಯಂಡ್ ಸರ್ವೆಂಟು ಇದು ಬರುತ್ತೆ, ಕ್ಯೂ ಫ್ಯಾಸಿಟ್ ಪರ್ ಆಲಮ್ ಫ್ಯಾಸಿಟ್ ಫರ್ಸೆ. ಸೊ ಹಿ ಹೂ ಆಕ್ಟ್ಸ್ ಥ್ರೂ ಅನದರ್ ಆಕ್ಟ್ಸ್ ಹಿಮ್ಸೆಲ್ಫ್ ಅಂದ್ರೆ ಏನು, ಇವಾಗ ನಾನು ಆಸ್ ಎ ಸರ್ವೆಂಟ್ ಆಕ್ಟ್ ಆನ್ ಬಿಹಾಫ್ ಆಫ್ ಮೈ ಬಾಸ್ ಮಾಸ್ಟರ್. ಇವಾಗ ನಾನೇನೇ ತಪ್ಪು ಮಾಡಿದ್ರು ನನ್ನ ಮಾಸ್ಟರ್ ಲಯಬಲ್ ಆಗ್ತದೆ. ಲೆಟ್ಸ್ ಟೇಕ್ ಎಕ್ಸಾಂಪಲ್, ಐ ಆಮ್ ಡ್ರೈವಿಂಗ್ ಅ ಕಾರ್ ನಂದಲ್ಲ, ಐ ಆಮ್ ಡ್ರೈವರ್ ಎಕ್ಸಾಂಪಲ್. ಸೊ ಇವಾಗ ನಾನು ಏನಾದ್ರು ಆಕ್ಸಿಡೆಂಟ್ ಕಾಸ್ ಮಾಡಿದ್ರೆ, ಡ್ಯೂ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ನಾನು ಆಕ್ಸಿಡೆಂಟ್ ಕಾಸ್ ಮಾಡಿದ್ರೆ, ಇವರು ನನ್ನ ಆ ಓನರ್ ಆಫ್ ದ ವೆಹಿಕಲ್ ಇರ್ತಾರಲ್ಲ ಮಾಸ್ಟರು, ದೇ ಆರ್ ಲಯಬಲ್. ಸೊ ಫಾರ್ ಕಂಪನ್ಸೇಷನ್ ಫಾರ್ ಎನಿಥಿಂಗ್ ಇಂಜುರಿ ಹ್ಯಾಪನ್ ಟು ಅದರ್ ಪರ್ಸನ್ಸ್. ಸೊ ಇದೇನಾಯಿತು, ವೈಕೇರಿಯಸ್ ಲಯಬಿಲಿಟಿ, ದ ಆಕ್ಟ್ ಆಫ್ ದ ಏಜೆಂಟ್ ಏನಿರುತ್ತೆ, ಆಕ್ಟ್ ಆಫ್ ದ ಪ್ರಿನ್ಸಿಪಲ್. ಸೊ ಏಜೆಂಟ್ ಏನೇ ಮಾಡಿದ್ರು ಪ್ರಿನ್ಸಿಪಲ್ ಮಾಡ್ದ ಅಂತ. ಸೊ ಎಂಪ್ಲಾಯರ್, ದ ಮಾಸ್ಟರ್ಸ್ ಅಂತ ಹೇಳ್ತೀವಿ, ಆರ್ ಲೀಗಲಿ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಷನ್ಸ್ ಆಫ್ ಎಂಪ್ಲಾಯಿ ಸರ್ವೆಂಟ್. ಸೊ ದಿಸ್ ಈಸ್ ವೈಕೇರಿಯಸ್ ಲಯಬಿಲಿಟಿ. ಯಾಕೆ ವೈಕೇರಿಯಸ್ ಲಯಬಿಲಿಟಿ ಇತ್ತು ಅಂದರೆ ಟು ಪ್ರೊಟೆಕ್ಟ್ ದ ಸರ್ವೆಂಟ್ಸ್.
ಯಾಕೆಂದರೆ ಮಾಸ್ಟರ್ ಕ್ಯಾನ್ ಬಿಯರ್ ಅಲ್ವಾ ಕಂಪನ್ಸೇಷನ್ ಕೊಟ್ಟು, ದೇ ಕ್ಯಾನ್ ಎಲಿಜಿಬಲ್ ಎಂಪ್ಲಾಯರ್ ಸ್ಟ್ರಾಂಗ್ ಪೊಸಿಷನ್. ಬಟ್ ಎಂಪ್ಲಾಯಿ ಇಸ್ ನಾಟ್ ಇನ್ ಸ್ಟ್ರಾಂಗ್ ಪೊಸಿಷನ್, ಮತ್ತು ಇದು ಸರ್ವೆಂಟು ಇಂಟೆನ್ಷನ್ ಇರಲ್ಲ. ಬಟ್ ಇಲ್ಲಿ ಇಂಟೆನ್ಷನ್ಗಿಂತ ದೇ ವಿಲ್ ಚೆಕ್ ವೆದರ್ ದಟ್ ಈಸ್ ಅಲ್ಲಿ ಏನು ಇಂಜುರಿ ಆಗಿದೆ ಅದಕ್ಕೆ ಕಂಪನ್ಸೇಷನ್ ಈಸ್ ಇನ್ ಬೆಟರ್ ಪೊಸಿಷನ್, ಮಾಸ್ಟರ್ ಈಸ್ ಇನ್ ಬೆಟರ್ ಪೊಸಿಷನ್. ಮತ್ತು ಮಾಸ್ಟರಿಗೆ ಗೊತ್ತಿರುತ್ತೆ ಅಂತ ಸರ್ವೆಂಟ್ ಏನು ಮಾಡ್ತಾ ಇದ್ದಾರೆ ಎಂಪ್ಲಾಯ್ಮೆಂಟ್ ಕೋರ್ಸಲ್ಲಿ. ಸೊ ದಟ್ ಈಸ್ ವೈಕರಿಯಸ್ ಲಯಬಿಲಿಟಿ. ದ ಫೈನಲ್ ಬೌಂಡ್ರಿ, ಸೊ ಲಾಸ್ಟ್ ಲ್ಯಾಟಿನ್ ವರ್ಡ್ ಆಕ್ಷನ್ ಪರ್ಸೊನಾಲಿಸ್ ಮೋರಿಟರ್ ಕಮ್ ಪರ್ಸೊನಾ. ಸೊ ಇದೇನು ಹೇಳುತ್ತೆ, ಎ ಪರ್ಸನಲ್ ಕಾಸ್ ಏನಿದೆ ಆಫ್ ಆಕ್ಷನ್ ಡೈಸ್ ವಿತ್ ದ ಪರ್ಸನ್. ಸೊ ಇಲ್ಲಿ ಪರ್ಸನಲ್ ಟಾಟ್ ಕ್ಲೇಮ್ಸ್ ಲೈಕ್ ಡಿಫಾರ್ಮೇಷನ್ ಆರ್ ಅಸಾಲ್ಟ್ಸ್ ಆ್ಯಂಡ್ ದ ಡೆತ್ ಆಫ್ ದ. ಸೊ ಇಲ್ಲಿ ನಾನು ವಿಕ್ಟಿಮ್, ನಿಮಗೆ ಈಸಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಲೆಟ್ಸ್ ಸೇ, ಸೊ ಮಿಸ್ಟರ್ ಎ ಒಂದು ಕ್ರೈಮ್ ಮಾಡಿರ್ತಾರೆ, ಮರ್ಡರ್ ಮಾಡಿರ್ತಾರೆ. ಇವಾಗ ಕೋರ್ಟು ಅದಕ್ಕೆ ಹ್ಯಾಂಗಿಂಗು ಅಥವಾ ಲೈಫ್ ಟರ್ಮ್ ಇಂಪ್ರಿಸನ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಆ ಪನಿಷ್ ಕೊಡೋಕೆ ಮುಂಚೆ ಆ ಪರ್ಸನ್ ಡೆತ್ ಆಗಿಬಿಡುತ್ತೆ ಮಿಸ್ಟರ್ ಎ. ಸೊ ಇವಾಗ ಮಿಸ್ಟರ್ ಎ ಅವ್ರ ಸನ್ ಅಥವಾ ಡಾಟರ್ ಇರ್ತಾರಲ್ಲ, ಅವ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಲೈಕ್ ಪರ್ಸನಲ್ ಕಾಸ್ ಆಫ್ ಆಕ್ಷನ್ ಡೈಸ್ ವಿತ್ ದ ಪರ್ಸನ್. ಇವಾಗ ಮಿಸ್ಟರ್ ಎ ಜೊತೆನೆ ಅದು ಡೈ ಆಗಿಬಿಡುತ್ತೆ. ಅಂದರೆ ಇವಾಗ ಆ ಪನಿಷ್ ಇವಾಗ ಕೋರ್ಟ್ ಕೊಡೋಕ್ಕಾಗಲ್ಲ ಫಾರ್ ಹ್ಯಾಂಗಿಂಗ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್, ಬಿಕಾಸ್ ದ ಪರ್ಸನ್ ಇಸ್ ಡೈಡ್. ಅದೇ ಇವಾಗ ನಾವು ಸಿವಿಲ್ ಮ್ಯಾಟರಲ್ಲಿ ಏನಾದರೂ ಮಾನಿಟ್ರಿ ಡಿಸ್ಪ್ಯೂಟು, ಮನಿ ಡಿಸ್ಪ್ಯೂಟ್, ಪ್ರಾಪರ್ಟಿ ಡಿಸ್ಪ್ಯೂಟ್ ಇದ್ರೆ ಏನಾಗುತ್ತೆ, ಸೊ ಅವರು ಫಾದರ್ ಇಲ್ಲ ಅಂದ್ರು ಡೆತ್ ಆದರೂ ಅವ್ರ ಚಿಲ್ಡ್ರನ್ ಮೇಲೆ, ಲೈಕ್ ನೆಕ್ಸ್ಟ್ ಜನ್ರೇಷನ್ ಮೇಲೆ ಅದು ಟ್ರಾನ್ಸ್ಫರ್ ಆಗುತ್ತೆ ಲಯಬಿಲಿಟಿ. ಸೊ ಇವಾಗ ಚಿಲ್ಡ್ರನ್ ಕೊಡಬೇಕಾಗುತ್ತೆ ಟು ಕ್ಲಿಯರ್ ದ ಡೆತ್. ಬಟ್ ಇದರಲ್ಲಿ ಲೈಕ್ ಕ್ರಿಮಿನಲ್ ಕೇಸಲ್ಲಿ ಆ ಪರ್ಸನ್ ಡೆತ್ ಜೊತೆನೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಯಾಕಂದರೆ ಫಾದರ್ ಮಾಡಿದ ತಪ್ಪಿಗೆ ಸನ್ನ ಪನಿಷ್ ಮಾಡೋಕ್ಕಾಗಲ್ಲ, ಸನ್ ಅಥವಾ ಡಾಟರ್ನ. ಸೊ ಅದಕ್ಕೆ ಏನು ಮಾಡ್ತಾರೆ, ಕ್ರಿಮಿನಲ್ ಲಾಲಿ ಈ ಲ್ಯಾಟಿನ್ ವರ್ಡ್, ಈ ಟರ್ಮ್ನ ಯೂಸ್ ಮಾಡ್ತೀವಿ, ಎ ಪರ್ಸನ್ ಕಾಸ್ ಆಫ್ ಆಕ್ಷನ್ ಡೈಸ್ ವಿತ್ ದ ಪರ್ಸನ್. ಸೊ ಈ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ತೀವಿ ಫಾರ್ ಕ್ರಿಮಿನಲ್ ಲಾ. So these are the end of my class. Thank you for watching, and if it is helpful for you, you can share with your friends so that they also learn Latin words. So I discussed 9 important Latin words, and there are another important Latin words also, but as per examination purpose, Karnataka State Law University, you need to understand in Law of Torts these 9 important Latin words. ಇನ್ನೂ ಕೂಡ ನೀವು ಓದ್ಬೋದು for a knowledge purpose. So thank you so much, and I will share this PPT in WhatsApp group.